ಬಹಳಷ್ಟು ಮೋಸ ಮಾಡಿದಾರ. ಇವತ್ತು ಅವ್ರ ನಿರ್ಲಕ್ಷ್ಯದಿಂದನೇ 4.56 TMC ನೀರು ಇವತ್ತು ತಮಿಳುನಾಡಿಗೆ ಬಿಟ್ಟು ಕೊಟ್ಟಾರ. 4.56 TMC ನೀರು ತಮಿಳುನಾಡಿಗೆ ಬಿಟ್ಟು ಕೊಟ್ಟಿದ್ದಾರೆ. ಇವತ್ತು ಬೇರೆ 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 ರಾಜ್ಯದಲ್ಲಿದ್ದಂಥ ಅವ್ರು ಕಾಂಗ್ರೆಸ್ ಅಲ್ಲಿದ್ದಂಥ ಅವ್ರ ಸರ್ಕಾರಗಳು ಏನು ಮೈತ್ರಿಕೂಟದಲ್ಲಿ ಇದ್ದಾವೋ ಅವ್ರಿಗೆ ಬೇಕಾದ ಅನುಕೂಲ ಮಾಡಿಕೊಡ್ತಾರೆ. ನಮ್ಮ ನೀರು ನಮ್ಮ ಕಣ್ಣೆದುರು ಕಾಣ್ತಾ ಇದ್ರು ಕೂಡ ಇಲ್ಲಿ ನಮ್ಮ ವಿರೋಧ ಪಕ್ಷದಲ್ಲಿ ಇರೋ ಕಾರಣ ಇವತ್ತು ಮುಖ್ಯಮಂತ್ರಿಗಳು ನೀರು ಬಿಡಿಸೋಕ್ಕಾಗ್ತಿಲ್ಲ. ಮುಖ್ಯಮಂತ್ರಿಗಳು ಅವತ್ತೇ ತಪ್ಪು ಸರಿ ಮಾಡಿದ್ರಿ. ಮೊದಲನೇ ಗೇಟನ್ನು ಕೊಚ್ಕೊಂಡೋಯ್ತು. ಮೊದಲನೇ ಗೇಟ್ ಕೊಚ್ಕೊಂಡಂತ 2023 24 ಕೊಚ್ಚೋದಂಥ ಟೈಮಲ್ಲಿ ಅವರು ಉಪಮುಖ್ಯಮಂತ್ರಿಗಳಾಗಿ ಅವರು ಇದೇ ಸಂಬಂಧಪಟ್ಟಿದ್ದ ಮಂತ್ರಿಗಳಾಗಿ ಏನು ಹೇಳಿದ್ರು, ಆದಷ್ಟು ಶೀಘ್ರದಲ್ಲಿ ಬೇಗ ರೆಡಿ ಮಾಡಿಸ್ತೀನಿ ಅಂತ ಹೇಳಿದ್ರು. ಅಲ್ಲಿ ಕನ್ನಯ್ಯ ಸ್ವಾಮಿ ಅವರಿಗೆ ಬಿಲ್ ಕೊಟ್ಟಿಲ್ಲ 52 ಕೋಟಿ ರೂಪಾಯಿ. ಅಲ್ಲಿ ತಡವಾಯಿತು. ಮತ್ತೆ ಅವ್ರು ಹೇಳಿದ್ರು ಎಲ್ಲ ಗೇಟ್ಗಳು ರಿಪೇರಿ ಮಾಡಬೇಕಂದ್ರು. ರಿಪೇರಿ ಮಾಡಿದ್ರು. ಅವ್ರು ಇವತ್ತೇನಾಗಿದೆ, 1 ವರ್ಷಗಳ ಕಾಲ ಕಳೆದುಬಿಟ್ರು. ಒಂದು ಬೆಳೆ ನೀರು ಕಳೆದ್ರು. ನಮಗೆ 2 ಬೆಳೆ ನೀರು ಎರಡು ಬೆಳೆ ನಷ್ಟ ಆಯಿತು. ಇವ್ದು ರೆಸ್ಪಾನ್ಸಿಬಿಲಿಟಿ. ನಮಗೆ ಪರಿಹಾರ ಹಣವನ್ನು ಕೊಟ್ಟರೆ ತಾವು ಪರಿಹಾರ ಹಣವನ್ನು ಕೊಟ್ಟಿಲ್ಲ. ನಮಗೆ ಇವತ್ತು ಇಷ್ಟೊಂದು ಮೋಸ ಮಾಡಿ ಮುಖ್ಯಮಂತ್ರಿಗಳು ಇಲ್ಲಿ ತನಕ ಆಗಿದೆ. ಯಾವುದೇ ರೀತಿಯಲ್ಲೂ ಕೂಡ ಈ ಭಾಗದಲ್ಲಿದ್ದಂಥ ರೈತರನ್ನು ನಿರ್ಲಕ್ಷ್ಯ ಮಾಡೋಂಥ ಕೆಲಸ ಮಾಡಿದೆ. ಇವತ್ತು ನಮ್ಮೆಲ್ಲ ನಾಯಕರು, BJP ನಾಯಕರು, ನಮ್ಮ ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರು, ನಮ್ಮ ರೈತರೆಲ್ಲರೂ ಕೂಡ ಹೋರಾಟ ಮಾಡ್ತಾ ಇದ್ವಿ. ಜನಾರ್ದನ್ ರೆಡ್ಡಿ ಅವ್ರ ನೇತೃತ್ವದಲ್ಲಿ ಈ ಹೋರಾಟ ಏನಿದ್ರು ಎಲ್ಲಿ ತನಕ ನೀರು ಬಿಡಲ್ಲ ಅಲ್ಲಿ ತನಕ ಈ ಹೋರಾಟವನ್ನು ಮುಂದುವರಿಸಂತ ಕೆಲಸ ಮಾಡ್ತೀವಿ. ಪಾದಯಾತ್ರೆ ಮೂಲಕ ಇವತ್ತು ಮುಂಡ್ರಾಬಾದ್ಗೆ ಸೇರ್ಕೊಂಡು